ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ. ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿ ಲೋಕಸಭೆ ಸದಸ್ಯರಾದ ಮೇಲೆ ಭಾಳಷ್ಟು ಮಂದಿ ಅವರೇನ ಕೆಲಸ ಮಾಡೋದಿಲ್ಲ, ಇಲ್ಲಿಂದ ಹೋಗೇ ಬಿಟ್ರು, ಹುಬ್ಳಿ ಧಾರವಾಡದಾಗ ಅದಾರು, ಮನೆ ಖಾಲಿ ಮಾಡ್ರು ಅಂತ ಭಾಳಷ್ಟು ಜನ ಮಾತಾಡೋಕ್ಕೆ ಶುರು ಮಾಡಿದ್ರು. ಆದರೆ ಅವ್ರು ಲೋಕಸಭಾ ಸದಸ್ಯರಾದ್ಮ್ಯಾಗ ಕೆಲಸನ ಹೆಂಗೆ ಮಾಡತ್ತಾರ ಅನ್ನೋದಕ್ಕೊಂದು ಸಣ್ಣ ಉದಾಹರಣೆ. ಈ ಬೆಳಗಾವಿ ಆಯ್ತು, ಕರ್ನಾಟಕ ಆಯ್ತು, ಮಹಾರಾಷ್ಟ್ರ ಆಯ್ತು, ಗೋವಾ ಆಯ್ತು, ಒಂದು 3-4 ರಾಜ್ಯದ ಆರಾಧ್ಯ ದೈವತೆ ಈ ಯಲ್ಲಮ್ಮ ತಾಯಿ, ಸೌದತ್ತಿ 7 ಕೊಲ್ಲದ ಯಲ್ಲಮ್ಮ ತಾಯಿ ಒಂದು ಅಭಿವೃದ್ಧಿಗಾಗಿ ಒಂದು 100 ಕೋಟಿ ರೂಪಾಯಿ ಅನುದಾನವನ್ನು ಶಾಂಕ್ಷನ್ ಮಾಡಿಸಿದ್ದಾರೆ. ಅದೇ ರೀತಿ ರಾಜ್ಯ ಸರ್ಕಾರ ಕೂಡ ಯಲ್ಲಮ್ಮ ಅಭಿವೃದ್ಧಿ ಪ್ರಾಧಿಕಾರ ಮಾಡೈತೆ. ಯಾಕಂದರೆ ಈ ಯಲ್ಲಮ್ಮ ತಾಯಿ ಒಂದು ತಿಂಗಳ ಜಾತ್ರೆ ಇರೋದಿಲ್ಲ, 11 ತಿಂಗಳ ಪ್ರತಿದಿನ ಸಹಸ್ರಾರು ಮಂದಿ, ಅದರಾಗಂತೂ ಕೆಲವೊಂದು ದಿನ ಲಕ್ಷಾಂತರ ಜನ ದರ್ಶನಕ್ಕಾಗಿ ಯಲ್ಲಮ್ಮ ತಾಯಿ ಒಂದು ಪೌಳಿಗೆ ಬರ್ತಿರ್ತೈತೆ. ಒಟ್ಟಾರೆ ಅಲ್ಲಿ ಅಭಿವೃದ್ಧಿ ಮಾಡೋಕೆ ಏನು ಅಡಚಣೆ ಆಗತ್ತೈತೋ ಎಂತಾಗತ್ತೈತೋ ಗೊತ್ತಾಗ್ವತ್ತ. ಅಲ್ಲಿ ಒಂದು ಲಾಬಿ ಕೆಲಸ ಮಾಡ್ತಿರ್ತೈತೆ. ಆದರೆ ಈಗ ಅಲ್ಲೊಬ್ಬರ ಯುವ ಉತ್ಸಾಹಿ KS ಅಶೋಕ್ ದುಡ್ಗುಂಟಿ ಅವ್ರನ್ನ ಅಲ್ಲಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಸರ್ಕಾರ ವರ್ಗಾವಣೆ ಮಾಡೈತೆ. ಒಟ್ಟಾರೆ ಅಶೋಕ್ ದುಡ್ಗುಂಟಿ ಅವ್ರಿಗೆ ಏನಾರೇ ಅವರು ಯಲ್ಲಮ್ಮ ತಾಯಿ ಭಕ್ತರು, ಆ ತಾಯಿಯ ಸೇವೆ ಮಾಡಬೇಕನ್ನೋ ಮನೋ ಇಚ್ಛೆಯಿಂದ ಇಟ್ಕೊಂಡ ಅವರ ಅಲ್ಲಿ ಈಗ ಬಂದಾರ. ಒಟ್ಟಾರೆ ಯಲ್ಲಮ್ಮ ಅಭಿವೃದ್ಧಿ ಪ್ರಾಧಿಕಾರ ಆಯ್ತು, ಒಂದು ಜಗದೀಶ್ ಶೆಟ್ಟರ್ ಅವ್ರ ದುಡ್ಡು ಆಯ್ತು, ಒಟ್ಟಾರೆ ಅಲ್ಲಿ ಪೌಳಿ ಒಳಗಾಯ್ತು, ಒಂದು ಆರೋಗ್ಯಕರ ದೃಷ್ಟಿಯಿಂದ ಸ್ವಚ್ಛತೆ ಕಾಪಾಡಬೇಕಾಗೈತಿ. ಯಲ್ಲಮ್ಮ ತಾಯಿ ಒಂದು ಪ್ರಾಂಗಣದಾಗ, ಆ ಜೋಗುಳ ಬಾವಿ ಒಳಗಾಯ್ತು, ಒಂದು ಯಲ್ಲಮ್ಮ ತಾಯಿ ಪ್ರಾಂಗಣದೊಳಗಾಯ್ತು, ಅಲ್ಲಿ ಅನೇಕ ತಕರಾರುಗಳು ಆಗ್ತಿರ್ತಾವೆ. ಒಟ್ಟಾರೆ ಅಲ್ಲಿ ಒಂದು ಲಾಬಿ ಆ ಒಂದು ಪ್ರಾಂಗಣದಾಗ ಒಂದು ಆರೋಗ್ಯಕರ ವಾತಾವರಣ ನಿರ್ಮಾಣ ಮಾಡೋಕ್ಕೆ ತಯಾರು ಮಾಡಿಕೊಡುವತ್ತ. ಏನೇ ಬಂದರೂ ಅದಕ್ಕೆ ಒಂದು ರಾಜಕೀಯ ಇಚ್ಛಾಶಕ್ತಿ ತಂದು ಹಚ್ಚಿಬಿಟ್ಟಿರ್ತಾರೆ. ಈಗ ಅಲ್ಲಿ ಉತ್ಸಾಹಿ ಯುವ ಶಾಸಕ ವಿಶ್ವಾಸ್ ವೈದ್ಯ ಅದಾರ. ಆ ದೇವಿ ಯಾಕೆ ತನ್ನ ಆಜುಬಾಜು ಪರಿಸರ ಒಳ್ಳೆಯದಾಗಿ ಇಟ್ಕೋವಾರಂತೂ ಜನ ಮಾತಾಡತೈತೆ. ಆ ದೇವಿಗೆ ಹೇಳೋ ತಾಕತ್ತು ಯಾರಿಗಿಲ್ಲ. ಆದರೆ ಈ ಸಾರಿ ಮಾತ್ರ ಈ ಅಶೋಕ್ ದುಡ್ಗುಂಟಿ ಅವರಿಗೆ ಎಲ್ಲರೂ ಅಲ್ಲಿ ಸಹಕಾರ ಕೊಡ್ತಾರೋ. ಒಟ್ಟಾರೆ ಒಂದು ಯಲ್ಲಮ್ಮ ತಾಯಿ ಕೂಡ ಅವ್ರಿಗೆ ಈ ಒಂದು ತನ್ನ ಆಜುಬಾಜುಗೆ ಸ್ವಚ್ಛತೆ ಇಟ್ಕೊಳ್ಳೋ ಸಲುವಾಗಿ ಆ ಅನುದಾನವನ್ನು ಖರ್ಚು ಮಾಡೋ ಸಲುವಾಗಿ ಒಂದು ಎಲ್ಲರಿಗೂ ಒಂದು ಒಳ್ಳೆ ಬುದ್ಧಿ ಕೊಡ್ತಾಳಂತ ಜನ ನಿರೀಕ್ಷೆ ಇಟ್ಕೊಂಡೈತೆ. ಅದಕ್ಕೆ ಒಟ್ಟಾರೆ ಅಶೋಕ್ ದುಡ್ಗುಂಟಿ ಅವರಿಗಾಯ್ತು, ಅಲ್ಲಿಯ ಭಕ್ತಾದಿಗಳಿಗಾಯ್ತು, ಅಲ್ಲಿ ವ್ಯಾಪಾರಿಗಳಾಯ್ತು, ಅಲ್ಲಿಯ ಪೂಜಾರಿಗಳಾಯ್ತು, ಒಂದು ಒಳ್ಳೆಯ ವ್ಯವಸ್ಥಿತವಾಗಿ ಒಂದು ದೊಡ್ಡ ದೇವಸ್ಥಾನ ಅದ. ನಮ್ಮ ಜಿಲ್ಲೆಗೆ ಒಂದು ದೊಡ್ಡ ಹೆಮ್ಮೆ, ರಾಜ್ಯಕ್ಕೆ ಒಂದು ದೊಡ್ಡ ಹೆಮ್ಮೆ. ಅಲ್ಲಿ ಭಕ್ತಾದಿಗಳಿಗೆ ಒಂದು ಮನೋ ಉಲ್ಲಾಸ ಇರಬೇಕು, ಒಂದು ವಾತಾವರಣ, ಅಲ್ಲಿ ಭಕ್ತಿ ಒಂದು ವಾತಾವರಣ ನಿರ್ಮಾಣ ಆಗಬೇಕಾದ್ರೆ ಅಲ್ಲಿ ಆಜುಬಾಜುಕ ಸ್ವಚ್ಛತೆ ಇರಬೇಕು. ಅದಕ್ಕೆ ಒಟ್ಟಾರೆ ಅಲ್ಲಿಯ ಎಲ್ಲ ಜನ ಸಹಕಾರ ಕೊಡಬೇಕು. ಒಂದು ಅಲ್ಲಿ ವೈದ್ಯರಿಗೆ, ವಿಶ್ವಾಸ ವೈದ್ಯರಿಗೆ ಒಂದು ಅದನ್ನು ಯಾವುದೇ ಒಂದು ಒತ್ತಡಕ್ಕೆ ಮಣಿದನ ಆ ಕೆಲಸ ಮಾಡಿಸ್ಬೇಕಂತ ಸದ್ಬುದ್ಧಿ ಯಲ್ಲಮ್ಮ ತಾಯಿ ಕೊಡಬೇಕಂತೇಳಿ ಗರ್ದಿಗಮ್ಮತ್ತ ಒಂದು ವಿನಂತಿ ಮಾಡ್ಕೊತೈತಿ. ಇದನ್ನು ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ನಮಸ್ಕಾರ.